ಈ ರೆಸಿಪಿ ನನಗೆ ತುಂಬ ಇಷ್ಟ. ಯಾಕೆ ಅಂದರೆ ತುಂಬ ಬೇಗ ಆಗುತ್ತೆ. ಇದರಲ್ಲಿ ಎಲ್ಲ ತರಕಾರಿಗಳು ಇನ್ಕ್ಲೂಡ್ ಇದೆ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೊಟ್ಟೆನೂ ಫುಲ್ ಆಗುತ್ತೆ. ಇಲ್ಲಿ ನಾನೊಂದು 1/4 ಬೌಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು 4 ಸ್ಪೂನಷ್ಟು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದರಲ್ಲಿರೋ ಗಂಟೆಲ್ಲ ಬ್ರೇಕ್ ಮಾಡೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ. ಸೊ ಇದು ಲಾಸ್ಟಲ್ಲಿ ನಮಗೆ ಬೇಕಾಗತ್ತೆ. ಸೊ ಮಿಕ್ಸ್ ಮಾಡಿ ಇಟ್ಕೊಂಡು ತರಕಾರಿಗಳೆಲ್ಲ ಹೆಚ್ಕೊಂಡಿದ್ದೀನಿ. ಇಲ್ಲಿ ಸಣ್ಣದೊಂದು ಒಂದು 1/4 ಇಂಚಷ್ಟು ಶುಂಠಿ, 1 ಹಸಿಮೆಣಸು, 1-2 ಬೆಳ್ಳುಳ್ಳಿ, ಈರುಳ್ಳಿ ಒಂದು ಮೀಡಿಯಮ್ ಸೈಜಿಂದು, ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್ ಮತ್ತು ಗ್ರೀನ್ ಪೀಸ್ ಯೂಸ್ ಮಾಡಿದ್ದೀನಿ. ಎಷ್ಟಾದರೂ ತರಕಾರಿ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಇದು ಕೋಲ್ಡ್ ಪ್ರೆಸ್ ಕೊಕೊನಟ್ ಆಯಿಲು. ಆಯಿಲ್ ತುಂಬ ಕಡಿಮೆ ಯೂಸ್ ಮಾಡ್ತೀನಿ. ಆ್ಯಂಡ್ ಯಾವ ಆಯಿಲ್ ಯೂಸ್ ಮಾಡಬೇಕು ಅಡುಗೆಗೆ ತುಂಬ ಯೋಚನೆ ಮಾಡಿ ತಗೋಬೇಕಾಗತ್ತೆ. ರಿಫೈನ್ಡ್ ಆಯಿಲು ಬಿಲ್ಕುಲ್ ಯೂಸ್ ಮಾಡಬಾರ್ದು. ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಂತ ಬಂದಾಗ ನಾನು ಫಸ್ಟು ಚೇಂಜ್ ಮಾಡಿಕೊಂಡಿದ್ದೆ ನನ್ನ ಕುಕ್ಕಿಂಗ್ ಆಯಿಲ್ನ. ನೀವು ನಿಮ್ಮ ರೀತಿಯಲ್ಲೇ ಸರ್ವೆ ಮಾಡಿ ನೋಡಿ ಯಾವುದು ಸರಿಯಾದ ಎಣ್ಣೆ ಬಳಸಲಿಕ್ಕೆ ಅಂತ, ಮತ್ತು ಯಾವುದು ನಿಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಅಂತ. ಸಾಸಿವೆ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ಕೂಡ ಒಳ್ಳೆಯದು ಹೇಳ್ತಾರೆ. ಯಾರಿಗೆ ಯಾವುದು ಎಣ್ಣೆ ಸೂಟ್ ಆಗುತ್ತೆ ನೋಡಿ ಚೇಂಜ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಎಣ್ಣೆ ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಬೆಂದ ಮೇಲೆ ತರಕಾರಿ ಈರುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫಸ್ಟ್ ಹಾಕ್ಕೊಂಡಿದ್ದೆ, ಅದು ಸ್ವಲ್ಪ ಬೆಂದಾದಮೇಲೆ ತರಕಾರಿ ಆ್ಯಡ್ ಮಾಡಿದ್ದೀನಿ. ತುಂಬ ಬೇಯಿಸ್ಕೊಳ್ಳೋದಿಲ್ಲ, ಒಂದು 2 ನಿಮಿಷ ಅದರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ಅದಕ್ಕೆ ಒಂದು 2 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಈ ಸೂಪ್ ನನಗೆ 2 ಟೈಮ್ ಕುಡಿಲಿಕ್ಕೆ ಸಾಕಾಗತ್ತೆ. ಅಷ್ಟು ಕ್ವಾಂಟಿಟಿಯಲ್ಲಿ ತಯಾರಾಗತ್ತೆ. ನಿಮಗೆ ಎಷ್ಟು ಜನಕ್ಕೆ ಸರ್ವ್ ಮಾಡಬೇಕು ಅಂತ ನೋಡಿಕೊಂಡು ಮಾಡಿ. ಸೊ ಇದು ಒಂದು ಸ್ವಲ್ಪ ನೀರು ಕುದಿ ಬಂದ ಮೇಲೆ ರಾಗಿ ಹಿಟ್ಟನ್ನೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಾಕಿದ ತಕ್ಷಣ ಬೇಗನೆ ತಿಕ್ಕಾಗಿಬಿಡತ್ತೆ. ರಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ನೀರು ಹಾಕಿದ ಮೇಲೆ ಒಂದು 5 ಮಿನಿಟ್ಸ್ ಸಾಕಾಗತ್ತೆ ಇದು ಕುದಿಲಿಕ್ಕೆ. ಬೇಗನೆ ಗಟ್ಟಿ ಆಗುತ್ತೆ. ಮಧ್ಯ ಮಧ್ಯ ಸೌಟ್ ಆಡಿಸ್ತಾ ಇರಬೇಕು, ಇಲ್ಲ ಅಂದರೆ ತಳ ಹಿಡಿಯತ್ತೆ. ಇಲ್ಲಿ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಾನು ಸಾಲ್ಟ್ ಯೂಸ್ ಮಾಡಿಲ್ಲ. ಈ ರೆಸಿಪಿ ನಾನು ಅವತ್ತಿನ ಒಂದಿನ ಫುಲ್ ಡಿಟಾಕ್ಸ್ ಡಯಟಲ್ಲಿದ್ದೆ. ಆ ಥರ ಡಯಟ್ ನಾನು ಮಾಡುವಾಗ ಸಾಲ್ಟ್ ಅವಾಯ್ಡ್ ಮಾಡ್ತೀನಿ. ಬಟ್ ಅದನ್ನು ನಾನು ತುಂಬ ದಿನ ಮಾಡಲ್ಲ. ಯಾವಾಗಲೂ ತಿಂಗಳಲ್ಲಿ 1 ದಿನ 2 ದಿನ ನನ್ನ ಕೈಯಿಂದ ಮಾಡಲಿಕ್ಕಾಗತ್ತೆ. ಸೊ ಆ ಒಂದು ಡಯಟಲ್ಲಿ ಲೋ ಕ್ಯಾಲರೀಸ್ ಯೂಸ್ ಮಾಡ್ತೀನಿ ಮತ್ತು ಸಾಲ್ಟ್ ಅವಾಯ್ಡ್ ಮಾಡ್ತೀನಿ. ಸೊ 5 ಮಿನಿಟ್ಸಿಗೆಲ್ಲ ಈ ಸೂಪ್ ರೆಡಿ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ. ರಾಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಒಂದು ಸ್ಟೇಬಲ್ ಫುಡ್ ಅದು. ಸೊ ಅದ್ರ ಜೊತೆಯಲ್ಲಿ ತರಕಾರಿ ಸೇರಿದರೆ ಇನ್ನೂ ಚೆನ್ನಾಗಾಗತ್ತೆ. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನಗೂ ಕೂಡ ಮೋಟಿವೇಶನ್ ಸಿಗತ್ತೆ. ಥ್ಯಾಂಕ್ ಯು ಸೋ ಮಚ್.